ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇಲಾಖೆಯಿಂದ ಬಿಟ್ಟಿರ್ತಕ್ಕಂಥ ಎರಡನೇ ಕಾಪಿ ಇದು. ಸೊ ಫಸ್ಟು ಸುತ್ತೋಲೆಯನ್ನು ಬಿಡುಗಡೆ ಮಾಡಿದರು. ಅಲ್ಲಿ ಎಂಟೈರ್ ಸ್ಟೇಟಿಗೆ ಪ್ರಾಥಮಿಕ ಮತ್ತು ಪ್ರೌಢ ಎರಡೂ ವಿಭಾಗಕ್ಕೆ ಸುಮಾರು 51,000 ಗೆಸ್ಟ್ ಟೀಚರ್ಸ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಅದು ಒಂದು ನೋಟಿಫಿಕೇಷನ್ ಬಿಡುಗಡೆ ಆಗಿತ್ತು. ಅದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದು ಪ್ರೈಮರಿಗೆ 40,000, ಇನ್ನು ಹೈಸ್ಕೂಲಿಗೆ 11,000. ಸೊ ಎರಡೂ ಸೇರಿ ಸುಮಾರು 51,000 ಹುದ್ದೆಗಳು. ಆ್ಯಂಡ್ ಈಗ ಬಿಡುಗಡೆ ಆಗಿರ್ತಕ್ಕಂಥ ಜ್ಞಾಪನಾ ಪತ್ರದಲ್ಲಿ ಯಾವುದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡಿ. ಇದು 27/5/2026 ಇಲಾಖೆಯಿಂದ ಬಂದಿರತಕ್ಕಂಥ ಒಂದು ಜ್ಞಾಪನಾ ಪತ್ರ ಇದು. ಸೊ ಏನು ಸಬ್ಜೆಕ್ಟ್ ಕೋಟ್ ಮಾಡಿದ್ದಾರೆ ಇಲ್ಲಿ? 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಕುರಿತು ಅಂತ ಹೇಳಿದ್ದಾರೆ. ಈಗಾಗಲೇ ನಾನು ರಿಪಿಟೇಷನ್ ಮಾಡಲಿಕ್ಕೆ ಹೋಗಲ್ಲ. 40,000 ಪ್ರೈಮರಿ ಆ್ಯಂಡ್ ಹೈಸ್ಕೂಲು 11,000 ಅದೆಲ್ಲದರ ಉಲ್ಲೇಖವನ್ನು ನಾನು ಓದಲಿಕ್ಕೆ ಹೋಗಲ್ಲ. ನೋಡಿ, ಇಲ್ಲಿ ಭಾಳ ಮುಖ್ಯವಾಗಿ ಈ ಪ್ಯಾರಾಗ್ರಾಫಲ್ಲಿ ಈಗ ಓವರಾಲ್ ಸ್ಟೇಟಲ್ಲಿ ಅಂದರೆ ಸುಮಾರು 40,000 ಅಂತ ಹೇಳಿದ್ದಾರೆ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ. 40,000ದಲ್ಲಿ ಈಗ ಮೊದಲ ಹಂತಕ್ಕೆ ಅಷ್ಟೂ ಭರ್ತಿ ಮಾಡ್ತಾಯಿಲ್ಲ. ಇಲ್ಲಿ ಮೊದಲ ಹಂತಕ್ಕೆ 30,337 ಖಾಲಿ ಹುದ್ದೆಗಳು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಓದ್ಬಿಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಈಗ ಉಲ್ಲೇಖ 3ರಲ್ಲಿ ಒಟ್ಟು 40,000 ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಸರ್ಕಾರ ಈಗ ಸಹಮತಿಯನ್ನು ಕೊಟ್ಟಿದೆ. ಆದರೆ ಪ್ರೆಸೆಂಟು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾದಿರತಕ್ಕಂಥ ನೋಡಿ PST ಮತ್ತು GPT ಎರಡೂ ವಿಭಾಗವನ್ನು ಕ್ಲಬ್ ಮಾಡಿದ್ದಾರೆ. ಪ್ರೆಸೆಂಟ್ ಕಾದಿರತಕ್ಕಂಥ PST ಮತ್ತು GPT ವೃಂದದ ಒಟ್ಟು 33,708 ಹುದ್ದೆಗಳಿಗೆ ಎದುರಾಗಿ ನೋಡಿ ಎಷ್ಟು ಕಾಲಿರುವಂಥದ್ದು. ಈ ಪ್ರೆಸೆಂಟ್ ಇರುವಂಥದ್ದು PST ಮತ್ತು GPT ವೃಂದದ 33,708 ಹುದ್ದೆಗಳಿಗೆ ಎದುರಾಗಿ ಪ್ರಥಮ ಬಾರಿಗೆ 30,337 ಖಾಲಿ ಹುದ್ದೆಗಳಿಗೆ ಈಗ ಮೊದಲ ಹಂತಕ್ಕೆ ಎಷ್ಟು ತಗೊಳ್ತಾ ಇದ್ದಾರೆ ಈ ಪ್ರಾಥಮಿಕ ಶಾಲೆಗಳಲ್ಲಿ PST ಮತ್ತು GPT ಎರಡೂ ವೃಂದದ ನೇಮಕಾತಿಯನ್ನು ಮಾಡಲಿಕ್ಕೆ ಹುದ್ದೆಗಳನ್ನು 30,337 ಖಾಲಿ ಹುದ್ದೆಗಳಿಗೆ ಜಿಲ್ಲಾವಾರು ತಾಲೂಕುವಾರು ಅತಿಥಿ ಶಿಕ್ಷಕರನ್ನು ಉಲ್ಲೇಖ 1ರ ಪತ್ರದಲ್ಲಿ ವಿಧಿಸಿರುವ ಷರತ್ತುಗಳಿಗೆ ಒಳಪಟ್ಟು ನೇಮಕ ಮಾಡಿಕೊಳ್ಳಿಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಹಾಗಾಗಿ ಸದರಿ ಅತಿಥಿ ಶಿಕ್ಷಕರನ್ನು ದಿನಾಂಕ 1/6/2026 ನೇಮಕ ಮಾಡಿಕೊಳ್ಳಲು ತಿಳಿಸಿದೆ. ಅಂದರೆ 1ನೇ ತಾರೀಕಿಂದ ನೇಮಕ ಆಯಿತು ಅಂತಂದರೆ ಸೊ ಅಲ್ಲಿಂದಾನೇ ಕ್ಲಾಸ್ ಕಮೆನ್ಸ್ ಆಗುತ್ತೆ. ಈಗ ಅಫಿಷಿಯಲ್ ಆಗಿ 29 ಸ್ಟಾರ್ಟ್ ಆಗುತ್ತೆ. ಬಟ್ 1ನೇ ತಾರೀಕಿಂದ ಸೊ ಅವತ್ತು ಒಂದು ಮಹಾಪೋಷಕರ ಸಭೆ ಇರೋದ್ರಿಂದ ಅವತ್ತಿಂದ ದ ರಿಯಲ್ ಕ್ಲಾಸ್ ವಿಲ್ ಬಿ ಕಮೆನ್ಸ್ ಅಲ್ವಾ, ಅವತ್ತಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಅದರಂತೆ ಈ ಕೆಳಕಂಡ ಷರತ್ತುಗಳು ಒಳಪಟ್ಟು ತಾತ್ಕಾಲಿಕವಾಗಿ ನಿಯಮಾನುಸಾರ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಸೂಚಿಸಿ ತಾಲೂಕುವಾರು ಮತ್ತು ಜಿಲ್ಲಾವಾರು ಹಂಚಿಕೆ ಮಾಡಿದಂಥ ಅತಿಥಿ ಶಿಕ್ಷಕರ ವಿವರದ ಅನುಬಂಧದಲ್ಲಿ ಅಡಕಗೊಳಿಸಿದೆ. ಅದೊಂದು ಅನೆಕ್ಸರಸ್ ಫಾರ್ಮ್ಯಾಟ್ ಇದೆ. ಅಲ್ಲಿ ಜಿಲ್ಲಾವಾರು ತಾಲೂಕುವಾರು ಎಷ್ಟೆಷ್ಟು ಹುದ್ದೆಗಳು ಹಂಚಿಕೆ ಆಗಿದೆ ಅಂತ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಹಾಗಾಗಿ ಈ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಗೆಸ್ಟ್ ಟೀಚರ್ಸನ್ನು ಸೊ ಏನೆಲ್ಲ ಒಂದು ಕಂಡೀಷನ್ಸ್ ಇರುತ್ತೆ ಅಂತ ಷರತ್ತುಗಳು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಅದನ್ನು ಐ ಥಿಂಕ್ ಕ್ಲಿಯರ್ ಕಟ್ಟಾಗಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಾನು. ನೋಡಿ, ದ ಫಸ್ಟ್ ಕಂಡೀಷನ್ ಏನಪ್ಪ ಇಲ್ಲ ಅಂತಂದರೆ ಪಾಯಿಂಟ್ ನಂಬರ್ 1ಅಲ್ಲಿದೆ. ಮಂಜೂರಾದ ಖಾಲಿ ಇರುವ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಬೇಕು, ಮಂಜೂರಾಗಿರೋ ಹುದ್ದೆಗಳಿಗೆ ಮಾತ್ರ. ನೆಕ್ಸ್ಟು ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿ ಸಂಬಂಧಪಟ್ಟ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರುಗಳ ಮೂಲಕವೇ ಮಾಡುವುದು. ಅರ್ಥ ಆಯಿತು ನಿಮಗೆ? ಇದು ಕಂಪ್ಲೀಟ್ ಅಥಾರಿಟಿ. ಸೆಲೆಕ್ಷನ್ ಪ್ರೊಸೀಜರ್ ಯಾರು ಮಾಡಬೇಕು ಅಂತಂದರೆ ಆಯಾ ಶಾಲೆಗಳ ಮುಖ್ಯ ಶಿಕ್ಷಕರು. ನೆಕ್ಸ್ಟು ಪಾಯಿಂಟ್ ನಂಬರ್ 3ಅಲ್ಲಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರನ್ನು ಪ್ರಮುಖವಾಗಿ ಆದ್ಯತೆಯ ಮೇರೆಗೆ ಪ್ರಯಾರಿಟಿ ಬೇಸಲ್ಲಿ ಅಲ್ಲಿ ಎಲ್ಲಿ ತೊಗೊಳ್ಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಖಾಲಿ ಹುದ್ದೆಗಳಿಗೆ ಅಂತ. ಈ ರೂರಲ್ ಏರಿಯಾಗಳಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳು, ಏಕೆಂದರೆ ಗ್ರಾಮೀಣ ಭಾಗದ ಶಾಲೆಗಳು ಅಂತಂದರೆ ಅಲ್ಲಿ ಶಿಕ್ಷಕರ ಕೊರತೆ ಅಂತೂ ಇದ್ದೇ ಇರ್ತದೆ. ಹಾಗಾಗಿ ಅದನ್ನು ಮನಗಂಡು ಇಲಾಖೆ ಏನು ಮಾಡಿದೆ, ಗ್ರಾಮೀಣ ಪ್ರದೇಶಗಳಲ್ಲಿನ ಖಾಲಿ ಹುದ್ದೆಗಳಿಗೆ ಹಾಗೂ ಶಿಕ್ಷಕ ರಹಿತ ಶಾಲೆಗಳಿಗೆ ನೋಡಿ, ಇಲ್ಲಿ ಎಲ್ಲಿ ಟೀಚರ್ಸ್ ಇಲ್ವೋ ಅಂಥ ಶಾಲೆಗಳಿಗೆ ಆ್ಯಂಡ್ ಅಲಾಂಗ್ ವಿತ್ ಎಲ್ಲಿ ಹೈಯೆಸ್ಟ್ ಸ್ಟ್ರೆಂತ್ ಇರುತ್ತೋ, ಜಾಸ್ತಿ ವಿದ್ಯಾರ್ಥಿಗಳಿರ್ತಾರೋ ಅಂಥ ಕಡೆ ಖಾಲಿ ಹುದ್ದೆಗಳಿಗೆ ಮೊದಲು ಆದ್ಯತೆಯನ್ನು ನೀಡಬೇಕು. ನೆಕ್ಸ್ಟು ರಾಜ್ಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಡಿ ವಿಶೇಷವಾಗಿ ಆರಂಭವಾಗಿರ್ತಕ್ಕಂಥ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು, ಬೆಂಗಳೂರು ಪಬ್ಲಿಕ್ ಶಾಲೆಗಳು, ಇನ್ನು ದ್ವಿಭಾಷಾ ಆಂಗ್ಲ ಭಾಷಾ ಮಾಧ್ಯಮದ ತರಗತಿಗಳಿಗೆ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಅತಿಥಿ ಶಿಕ್ಷಕರನ್ನು ಆದ್ಯತೆ ಮೇರೆಗೆ ನೇಮಕಾತಿ ಮಾಡುವುದು. ಇದೊಂದು ಪಾಯಿಂಟು ಲಾಸ್ಟ್ ಬಂದಂಥ ಸರ್ಕ್ಯುಲರ್ಗಳು ಕೂಡ ಲಾಸ್ಟ್ ಇಯರ್ಲಿ ಕೂಡ ಇದೊಂದು ಮೆನ್ಷನ್ ಮಾಡಿದರು, ಈಗಲೂ ಮೆನ್ಷನ್ ಮಾಡಿದರೆ. ಅಂದರೆ ದ್ವಿಭಾಷಾ ಮಾಧ್ಯಮದ ಸ್ಕೂಲ್ಸ್ ಎಲ್ಲಿದೆಯೋ ಅಲ್ಲಿ KPS ಶಾಲೆಗಳಿಗೆ ಮತ್ತು ಆದರ್ಶ ಸ್ಕೂಲ್ಸ್ ಅಂತ ಏನು ಬರುತ್ತೋ ಅಲ್ಲಿಗೆ ಫಸ್ಟು ಇವರನ್ನು ಪ್ರಯಾರಿಟಿ ಬೇಸಲ್ಲಿ ಅಲ್ಲಿ ತಗೊಳ್ಳಿ ಅಂತ ಅವ್ರು ಹೇಳಿದ್ದಾರೆ ಇಲ್ಲಿ. ನೆಕ್ಸ್ಟು ಇನ್ನು ವೆರಿ ಇಂಪಾರ್ಟೆಂಟ್ ನೋಡಿ, ಈ ಪಾಯಿಂಟು ಭಾಳ ಪ್ರಮುಖವಾಗಿದೆ. ಇಲ್ಲಿ ಅತಿಥಿ ಶಿಕ್ಷಕರನ್ನು ಆಯಾ ಹುದ್ದೆಗೆ ನಿಗದಿಪಡಿಸಿರುವ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸಿ. ಏನು ಕನಿಷ್ಠ ವಿದ್ಯಾರ್ಹತೆ? ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್. ಫಾರ್ ಎಕ್ಸಾಂಪಲ್, ನೀವು LPSಗೆ ನೀವು ಗೆಸ್ಟ್ ಟೀಚರ್ಸ್ ಆಗಿ ಸೇವೆ ಮಾಡಬೇಕು ಅಂತಂದರೆ ಏನು ಬೇಕು? ಮಿನಿಮಮ್ ಕ್ವಾಲಿಫಿಕೇಷನು PUC + D.Ed ಇನಫು.
ಸೊ ನೀವು ಇನ್ನೂ ಹೈಯರ್ ಎಜುಕೇಷನ್ ಮಾಡ್ಬಿಟ್ಟು ಬಂದಿದ್ದೀವಿ ಅಂತಂದರೆ ಅದು ವರ್ಕೌಟ್ ಆಗೋಲ್ಲ. ಅಲ್ಲಿ ಹೇಳಿರೋದು ಮೆನ್ಷನ್ ಮಾಡಿರೋದು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಷ್ಟನ್ನು ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಬೇಕು. ನಾವು ತುಂಬ ಹೈ ಲೆವೆಲ್ ಎಜುಕೇಷನ್ ಮಾಡ್ಬಿಡ್ತೀವಿ ಅಂತ ಅಂದ್ಕೊಂಡು ಬಂದರೆ ಅವೆಲ್ಲ ವರ್ಕೌಟ್ ಆಗೋಲ್ಲ. ಬೇಸಿಕ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅದಷ್ಟೇ ಅಲ್ಲಿ ಮುಖ್ಯವಾಗುತ್ತೆ. ಸೊ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ಅನುಭವಕ್ಕೆ ಆದ್ಯತೆ ನೀಡಿ ಆಯ್ಕೆ ಮಾಡತಕ್ಕದ್ದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೀರಿಯನ್ಸನ್ನೇ ಆ್ಯಡ್ ಮಾಡಿದ್ದಾರೆ, ಆಯಿತಾ. ಒಂದು ಮೆರಿಟು, ಇನ್ನೊಂದು ಎಕ್ಸ್ಪೀರಿಯನ್ಸು. ಮೆರಿಟ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇವೆರಡನ್ನೂ ಆಧಾರವಾಗಿ ಇಟ್ಕೊಂಡು ನೇಮಕಾತಿ ಮಾಡಬೇಕು. ಸೊ LPSಗೆ PUC ಪ್ಲಸ್ D.Ed ಇಸ್ ಇನಫ್ ಬೇಸಿಕ್ ಕ್ವಾಲಿಫಿಕೇಷನು. ಆ್ಯಂಡ್ ಅದು GPT ಕಾರ್ಡ್ರೆ ಬಂದರೆ 6 ಮತ್ತು 7ನೇ ತರಗತಿ ಅಂತ ಬಂದರೆ ಹೈಯರ್ ಲೆವೆಲ್ಗೆ ಅಲ್ಲಿ ಬಂದ್ಬಿಟ್ಟು ಆವಾಗ ನಿಮಗೆ ಸೊ B.Ed ಆಗಿರಬೇಕಾಗುತ್ತೆ. ಅಲ್ಲಿಗೆ ನಿಮಗೆ ಡಿಗ್ರಿ ಪ್ಲಸ್ B.Ed ಆಗುತ್ತೆ, ಅಲ್ಲಿ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ನು. ನೆಕ್ಸ್ಟು ಅತಿಥಿ ಶಿಕ್ಷಕರ ಹಾಜರಾತಿ ವಯವನ್ನು ಪ್ರತ್ಯೇಕವಾಗಿ ನಿರ್ವಹಣೆ ಮಾಡುವುದು. ಇದು ಎವ್ರಿ ಟರ್ಮಲ್ಲೂ ಕೂಡ ಅದನ್ನು ಸಪ್ರೇಟಾಗಿ ನಿರ್ವಹಣೆ ಮಾಡ್ತಾರೆ. ನೆಕ್ಸ್ಟು ಪೇ ಸ್ಕೇಲ್ ಬಗ್ಗೆ ಗೊತ್ತಾಯಿದೆ. 12,000 ಪರ್ ಈ ಪ್ರೈಮರಿ ಹೈಸ್ಕೂಲ್ಸ್ ಪೇ ಸ್ಕೇಲು. ಇನ್ನು ಹೈಸ್ಕೂಲ್ಗೆ 12.5 ಇದೆ. ಇನ್ನು PU ಲೆವೆಲ್ಗೆ ಪದವಿ ಪೂರ್ವ ಅಲ್ಲಿ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ 14,000 ಇದೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 8ಅಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡ ಹುದ್ದೆಗಳಿಗೆ, ಇದೆಲ್ಲ ನಿಮಗೆ ನಾನು ಮುಂಚೆ ಹೇಳಿದ್ದೀನಿ. ಸೊ ಹೇಗೆ ನಿಮ್ಮ ಹುದ್ದೆಗಳು ಒಂದು ಸಲ ಆಯ್ಕೆ ಆದರೆ ಅದು ಹೇಗೆ ತಾನಾಗಿ ರದ್ದಾಗುತ್ತೆ ಅಂತ. ಸೊ ಮೊದಲನೇದು ಬಂದು ಟ್ರಾನ್ಸ್ಫರಲ್ಲಿ ಯಾರಾದರೂ ನಿಮ್ಮ ಪ್ಲೇಸಿಗೆ ಬಂದರೆ ನಿಮ್ಮ ಕೆಲಸ ಹೋಗುತ್ತೆ. ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ನಿಮ್ಮ ಪ್ಲೇಸಿಗೆ ಬಂದರೆ ಅಲ್ಲಿ ಕೆಲಸ ಹೋಗುತ್ತೆ. ಇನ್ನೊಂದು ಪ್ರಮೋಷನ್ ಮೇಲೆ ನಿಮ್ಮ ಪ್ಲೇಸಿಗೆ ಬಂದರೆ ನಿಮ್ಮ ಕೆಲಸ ಹೋಗುತ್ತೆ. ಅದನ್ನೇ ಈ ಪಾಯಿಂಟಲ್ಲಿ ಇಲ್ಲಿ ಹೇಳಿರುವಂಥದ್ದು. ಇನ್ ಕೇಸ್ ಏನಾದರೂ ಇವರು ಈ ಎಲ್ಲ ವಿಭಾಗಗಳಲ್ಲೂ ಏನಾದರೂ ಬಂದರೆ ಸರ್ಕಾರಿ ಶಾಲಾ ಶಿಕ್ಷಕರು ನಿಮ್ಮ ಕೆಲಸ ಹೋಯ್ತು ಅಂತಂದರು, ಅದೇ ತಾಲೂಕಲ್ಲಿ ಇನ್ ಕೇಸ್ ಬೇರೆ ಸ್ಕೂಲಲ್ಲಿ ನಿಮ್ಮ ಸಬ್ಜೆಕ್ಟಿಗೆ ಅಥವಾ ಬೇರೆ ಸಬ್ಜೆಕ್ಟ್ಗೆ ವೇಕೆಂಟ್ ಇದ್ದರೆ, ಆಯಿತಾ, ಅವಾಗ ಏನಾಗುತ್ತೆ, ನಿಮ್ಮನ್ನು ಆ ಒಂದು ಶಾಲೆಗಳಿಗೆ ಹಂಚಿಕೆ ಮಾಡಲಿಕ್ಕೆ ಅವಕಾಶ ಇರುತ್ತಿದೆ. ಸೊ ಬೇರೆ ಸಬ್ಜೆಕ್ಟ್ ಈಸ್ ನಥಿಂಗ್ ಬಟ್ ಅಂದರೆ ಈಗ ಕೆಲವರೆಲ್ಲ ಕನ್ನಡ ಮತ್ತು ಸೋಷಿಯಲ್ ಸೈನ್ಸ್ ಇವೆರಡನ್ನೂ ಹೋಲ್ಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅವ್ರಿಗೆ, ಅಲ್ವಾ. ಹಾಗಾಗಿ ಈಗ ಡಿಗ್ರಿ ಮಾಡಿರ್ತಕ್ಕಂಥವ್ರು ಹೈಸ್ಕೂಲ್ ಲೆವೆಲ್ಗೆ 6ರಿಂದ 7ನೇ ಕ್ಲಾಸು 6 to 7 ಅಂತ ಏನು ಬರುತ್ತೆ, ಅಲ್ಲಿ ಅವರು ಡಿಗ್ರಿಯಲ್ಲಿ ಕನ್ನಡ ಮತ್ತು ಸೋಷಿಯಲ್ ಸೈನ್ಸು ಇವೆಲ್ಲ ಓದಿರೋದ್ರಿಂದ ಅವರು 2 ಲ್ಯಾಂಗ್ವೇಜನ್ನು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇರ್ತಿದೆ. ಹಾಗಾಗಿ ಅಂದರೆ ಅವೆರಡು ಸಬ್ಜೆಕ್ಟಲ್ಲೂ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಸೊ ಅಂಥ ಟೈಮಲ್ಲಿ ಅದೇ ತಾಲೂಕಲ್ಲಿ ಕಲಿರ್ತಕ್ಕಂಥ ಬೇರೆ ಶಾಲೆಗೆ ಅವ್ರನ್ನ ವರ್ಗಾವಣೆ ಮಾಡ್ಬೋದು ಅಥವಾ ಹಂಚಿಕೆ ಮಾಡ್ಬೋದು ಅಂತ ಹೇಳ್ತಾ ಇರುವಂಥದ್ದು ಅವರು. ಸೊ ನೆಕ್ಸ್ಟು ಇನ್ನು ನೋಡಿ ಇಲ್ಲಿದೆಯಲ್ಲ, ಈಗ ಪ್ರಸ್ತುತ ವರ್ಗಾವಣಾ ತಂತ್ರಾಂಶದಲ್ಲಿದ್ದಂತೆ ಖಾಲಿ ಹುದ್ದೆಗಳನ್ನು ಆಧರಿಸಿ ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದ್ದು, ಸದರಿ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ತಾಲೂಕು ಪಂಚಾಯಿತಿ ವಾರು ಮರು ಹಂಚಿಕೆ ಮಾಡಿ ಅನುದಾನದ ವಿವರ ಈ ಕಚೇರಿಗೆ ಸಲ್ಲಿಸಿದ ನಂತರ ತಾಲೂಕಿನಿಂದ ತಾಲೂಕಿಗೆ ಅತಿಥಿ ಶಿಕ್ಷಕರ ಮರು ಹಂಚಿಕೆಯನ್ನು ಮಾಡುವಂತಿಲ್ಲ. ಒಂದು ಸಲ ಮಾಡಬೇಕು, ಇಲ್ಲಿ ಪದೇ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಜಿಲ್ಲೆಯ ಒಳಗೆ ಅಂತೇಳಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ, ಆಯಿತಾ. ಹಾಗಾಗಿ ಸೊ ಪಂಚಾಯಿತಿ ವಾರು ಮರು ಹಂಚಿಕೆ ಮಾಡಿ ಅನುದಾನದ ವಿವರ ಈ ಕಚೇರಿಗೆ ಸಲ್ಲಿಸಿದ ನಂತರ ಅಂತ. ಸೊ ಒಂದು ಸಲ ಏನು ಗ್ರ್ಯಾಂಟ್ಸ್ ಆಗಿರುತ್ತೆ ಅವ್ರು ಮರು ಹಂಚಿಕೆ ಮಾಡಿದ ನಂತರದಲ್ಲಿ ಅನುದಾನಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಒಂದು ಸಲ ಆಫೀಸ್ಗೆ ಸಬ್ಮಿಟ್ ಮಾಡ್ತು ಅಂತಂದರೆ ಎಗೇನ್ ಮತ್ತೆ ತಾಲೂಕು ಟು ತಾಲೂಕು ಯಾವುದೇ ಕಾರಣಕ್ಕೂ ಗೆಸ್ಟ್ ಟೀಚರ್ಸನ್ನು ಮರು ಹಂಚಿಕೆ ಮಾಡೋ ಹಾಗಿಲ್ಲ. ಒಂದು ಸಲ ಮಾಡಿಬಿಟ್ಟು ಗ್ರ್ಯಾಂಟ್ಸ್ ಬಗ್ಗೆ ಅವ್ರು ಹೇಳಿಬಿಟ್ರೆ ಅದು ಪದೇ ಮಾಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟದು. ನೆಕ್ಸ್ಟು ಪಾಯಿಂಟ್ ನಂಬರ್ 10ಅಲ್ಲಿ ನೋಡಿ ಇಲ್ಲಿದೆಯಲ್ಲ, ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವಾಗ ತೀವ್ರ ನಿಗಾ ವಹಿಸಿ ಉತ್ತಮ ಗುಣ ಮತ್ತು ನಡತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳನ್ನು ಮಾತ್ರ ನೇಮಕಾತಿ ಮಾಡಿಕೊಳ್ಳುವುದು. ಇದು ಒಂದು ಪಾಯಿಂಟನ್ನು ಆ್ಯಡಪ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಜ್ಞಾಪನದಲ್ಲೂ ಇದು ಕೊಟ್ಟಿದ್ದರು. ಯಾವುದೋ ಒಂದು ಕಡೆ ಟೀಚರ್ಸ್ನೇ ಅವನು ಯಾವನು ಮರ್ಡರ್ ಮಾಡೋಕ್ಕೆ ಹೋಗಿದ್ದಂತೆ, ಕೊಲೆ ಬೆದರಿಕೆ ಹಾಕಲಿಕ್ಕೆ. ಹಾಗಾಗಿ ಇವೆಲ್ಲ ಇರ್ತಿದೆ. ಹಾಗಾಗಿ ಒಳ್ಳೆಯ ಉತ್ತಮ ಗುಣ ಮತ್ತು ನಡತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳನ್ನು ಮಾತ್ರ ನೇಮಕಾತಿ ಮಾಡಬೇಕು ಅಂತ ಇದೊಂದು ಪಾಯಿಂಟ್ ಆ್ಯಡಪ್ ಮಾಡಿದ್ದಾರೆ. ಹಾಗಾಗಿ ದಟ್ ಈಸ್ ಅದೇ ವೆನ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತಾರಲ್ಲ, ಹಾಗೆ ಸರಿಯಾಗಿರಬೇಕು. ಎಲ್ಲಿಗೆ ಯಾವ ಸ್ಥಾನವನ್ನು ಕೊಟ್ಟು ಹೇಗೆ ಗೌರವ ಸಲ್ಲಿಸಬೇಕು ಅದನ್ನು ಗೌರವವನ್ನು ಸಲ್ಲಿಸಲೇಬೇಕಾಗತ್ತೆ ಆ ಸ್ಥಳಕ್ಕೆ, ಆಯಿತಾ, ಮತ್ತು ಆ ಸ್ಥಾನಕ್ಕೆ ಅದು ಗೊತ್ತಿರಬೇಕು ಟೀಚರ್ಸ್ಗೆ. ಹಾಗಾಗಿ ಸೊ ಅದನ್ನು ಒಂಚೂರು ರೂಢಿಸ್ಕೊಂಡು ಸೇವೆ ಮಾಡಲಿಕ್ಕೆ ಸಿದ್ಧರಾಗಿ ನೀವು. ನೆಕ್ಸ್ಟು ನೋಡಿ ಇಲ್ಲಿ ಹೇಳಿದರೆ, ಈಗ ಮೇಲ್ಕಂಡ ಎಲ್ಲ ಷರತ್ತುಗಳನ್ನು ಪಾರದರ್ಶಕವಾಗಿ ಚಾಚು ತಪ್ಪದೆ ಪಾಲಿಸಲು ಸಂಬಂಧಪಟ್ಟ ಮುಖ್ಯ ಶಿಕ್ಷಕರುಗಳಿಗೆ ಕಡ್ಡಾಯವಾಗಿ ಸೂಕ್ತ ಸೂಚನೆಗಳನ್ನು ಜಿಲ್ಲಾ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀಡುವುದು. ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಯಾವುದೇ ಲೋಪದೋಷಗಳಾದಲ್ಲಿ ಸಂಬಂಧಪಟ್ಟ ತಾಲೂಕು ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನೇ ನೇರ ಹೊಣೆಗಾರರಾಗಿ ಮಾಡಿ ಶಿಸ್ತು ಕ್ರಮಕ್ಕೆ ಒಳಪಡಿಸಲಾಗುವುದು ಅಂತ ಹೇಳಿದ್ದಾರೆ. ಇದೇನು ಪ್ರಾಬ್ಲಮ್ ಆಗಲ್ಲ ಅವರಿಗೆ. ಸೊ ಏನು ಡೈರೆಕ್ಷನ್ಸ್ ಮಾಡುತ್ತೆ ಕಾಲಕ್ಕೆ ಇಲಾಖೆ, ಆ್ಯಂಡ್ ಅವರು ಅದನ್ನು ಪಾಸ್ ಮಾಡಬೇಕು ಸಂಬಂಧಪಟ್ಟವ್ರಿಗೆ ಅವರು ಹೇಳ್ತಾ. ಸೊ ಏನು ಪ್ರೊಸೀಜರ್ ಬರುತ್ತೆ ಅದನ್ನು ಫಾಲೋಅಪ್ ಮಾಡಬೇಕಷ್ಟೇ ಅವರು. ನೆಕ್ಸ್ಟು ಈ ಕೂಡಲೇ ನೇಮಕ ಮಾಡಿಕೊಳ್ಳಲು ಸಹಾಯವಾಗುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವಶ್ಯಕತೆ ಇರುವ ಶಾಲೆಗಳ ಖಾಲಿ ಹುದ್ದೆಗಳಿಗೆ ನಿಯಮಾನುಸಾರ
ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ತಾಲೂಕು ಹಂತದಲ್ಲಿ ಶಾಲಾವಾರು ಹುದ್ದೆ ಹಂಚಿಕೆ ಆದೇಶವನ್ನು ಕಡ್ಡಾಯವಾಗಿ ಕೂಡಲೇ ಹೊರಡಿಸುವುದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಬ್ಲ್ಯಾಕ್ ಎಜುಕೇಷನ್ ಆಫೀಸ್ ಕಡೆಯಿಂದ ಶಾಲಾವಾರು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಆದೇಶ ಹಾಕಬೇಕು. ಅವರು ಅಲ್ಲಿ ಹಾಕ್ತಾರೆ, ಅಲ್ಲಿ ಗೊತ್ತಾಗುತ್ತೆ ಒಂದು ಕ್ಲಸ್ಟರ್ ಮತ್ತು ಅಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳು, ನಂಬರ್ ಆಫ್ ವೇಕೆಂಟ್ ಎಷ್ಟಿದೆ ಅಲ್ಲಿ ಅಂತ ಎಲ್ಲವೂ ಅಲ್ಲಿ ಗೊತ್ತಾಗುತ್ತೆ. ಅದೊಂದು ಕಾಪಿ ಬರಬೇಕು, ಇಮಿಡಿಯೇಟ್ ಬಿಡಲೇಬೇಕು. ಯಾಕಂದರೆ 1ನೇ ತಾರೀಕಿಂದನೇ ಅವರನ್ನು ಬರ್ಮಾಡ್ಕೊಳ್ಳಿಕ್ಕೆ ಅವಕಾಶ, ನೀವು ಆಯ್ಕೆ ಪ್ರಕ್ರಿಯೆ ಮಾಡಿ ಅವ್ರನ್ನ ಬರ್ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಲೈನ್ ಅವರೇ ಹೇಳಿದ್ರಿಂದ ಸೊ ಇವರು ಈಗ ಈ ಶಾಲಾವಾರು ಒಂದು ಆದೇಶದ ಪ್ರತಿಯನ್ನು ಪ್ರತಿಯೊಂದು ತಾಲೂಕುಗಳ ಬ್ಲ್ಯಾಕ್ ಎಜುಕೇಷನ್ ಕಚೇರಿಯಿಂದ ಅವ್ರು ಬೇಗ ಬಿಡುಗಡೆ ಮಾಡಬೇಕಾಗತ್ತೆ. ನೆಕ್ಸ್ಟು ನೋಡಿ, ಇಲ್ಲಿದೆಯಲ್ಲ, ನೇಮಕಗೊಂಡಂಥ ತಾಲೂಕು ಅತಿಥಿ ಶಿಕ್ಷಕರ ವಿವರಗಳನ್ನು ಕೆಳಕಂಡ ನಿಗದಿತ ನಮೂನೆಯಲ್ಲಿ ಜಿಲ್ಲಾವಾರು ಕ್ರೋಢೀಕರಿಸಿ ಈ ಕಚೇರಿಗೆ ಜಿಲ್ಲಾ ಉಪನಿರ್ದೇಶಕರು ವಿಳಂಬಕ್ಕೆ ಅವಕಾಶ ನೀಡದೆ ಕೂಡಲೇ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡ ವಿವರವನ್ನು ತಾಲೂಕು ಪಂಚಾಯಿತಿವಾರು ಹುದ್ದೆಗಳ ವಿವರವನ್ನು ಕೆಳಗಿನ ನಮೂನೆ ಕ್ರೋಢೀಕರಿಸಿ ದೃಢೀಕೃತ ಮಾದರಿಯಲ್ಲಿ ಅಂದರೆ PDF ಫಾರ್ಮ್ಯಾಟಲ್ಲಿ ಅದನ್ನು ಚೇಂಜ್ ಮಾಡಿ ಸಾಫ್ಟ್ ಪ್ರತಿಯನ್ನು ಈ ಕಚೇರಿ ಇಮೇಲ್ ವಿಳಾಸ primary.dpi@gmail.com ಮುಖಾಂತರ ಸಲ್ಲಿಸುವುದು. ತಪ್ಪಿದ್ದಲ್ಲಿ ಸೂಕ್ತ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಹೇಗೆ ಈಗ ನಮೂನೆ 1ರಲ್ಲಿ ಹೇಳಿದ್ದಾರೆ. ಸೊ ಯಾವ ಥರ ಫಿಲ್ ಮಾಡಬೇಕು ಅಂತ, ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿ ವಿವರ ಅಂತಿದೆ ಇಲ್ಲಿ ನೋಡಿ. ಇಲ್ಲಿದೆಯಲ್ಲ, ಮಂಜೂರಿಸಿದ ಒಟ್ಟು ಅತಿಥಿ ಶಿಕ್ಷಕರ ಸಂಖ್ಯೆ, ತಾಲೂಕಿನ ಹೆಸರು ಮತ್ತು ತಾಲೂಕು ಪಂಚಾಯತಿ ಹೆಸರು ಅಲ್ಲಿ ಮೆನ್ಷನ್ ಮಾಡಬೇಕು, ಯಾವ ತಾಲೂಕು ಮತ್ತು ಪಂಚಾಯತಿ ಹೆಸರು ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಖಾಲಿ ಇರುವ ಒಟ್ಟು ಬೋಧಕ ಹುದ್ದೆಗಳ ವಿವರ, PST ಎಷ್ಟಿದೆ ಮತ್ತು GPT ಎಷ್ಟಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಹಂಚಿಕೆ ಮಾಡಲಾದಂಥ ಅತಿಥಿ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಎಷ್ಟು ಇಲ್ಲಿ ಹಂಚಿಕೆ ಆಗಿದೆ ಅಂತ ಅಂದ್ಬಿಟ್ಟು. ಅದರಲ್ಲಿ ನೇಮಕಾತಿ ಮಾಡೋರು ಯಾರು ಅಂತ, ಹಂಚಿಕೆ ಮಾಡಲಾದಂಥ ಅತಿಥಿ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಬೇರೆ, ನೇಮಕಾತಿ ಆದಂಥ ಅತಿಥಿ ಶಿಕ್ಷಕರ ಸಂಖ್ಯೆ ಬೇರೆ. ಅದು ಇನ್ನು ಅಗತ್ಯವಿರುವ ಅನುದಾನದ ವಿವರ, ಎಷ್ಟು ಗ್ರ್ಯಾಂಟ್ಸ್ ಬೇಕಾಗುತ್ತೆ, ಎಷ್ಟು ಅಗತ್ಯವಾಗಿ ಅವರಿಗೆ ಗ್ರ್ಯಾಂಟ್ಸನ್ನು ಕೊಡಬೇಕಾಗುತ್ತೆ ಅಂತ, ಅಥವಾ ಇಷ್ಟು ಬೇಕಾಗುತ್ತೆ ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅದನ್ನು ಮೆನ್ಷನ್ ಮಾಡಬೇಕು. ಸೊ ಇದಿಷ್ಟು 27ನೇ ತಾರೀಕಲ್ಲಿ ಏನು ಬಿಡುಗಡೆ ಆಗಿತ್ತು ಇಲಾಖೆಯಿಂದ ಜ್ಞಾಪನಾ ಪತ್ರ, ಇವರನ್ನು ಹೇಗೆ ಆಯ್ಕೆ ಪ್ರಕ್ರಿಯೆ ಮಾಡಬೇಕು, ಜಿಲ್ಲಾವಾರು ತಾಲೂಕುವಾರು ಹಂಚಿಕೆ ಹೇಗೆ ಅಂತ ಅಂದ್ಬಿಟ್ಟು ನೋಡಿ. ಅದನ್ನು ಮರೆತೆ ನಾನು ನೋಡಿ ಇಲ್ಲಿದೆ, ಅದನ್ನು ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಇಲ್ಲಿದೆಯಲ್ಲ ಇಲ್ಲಿ. ಸೊ ದಿಸ್ ಇಸ್ ದ ಕಾಪಿ ನೋಡಿ, ಇಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಇದನ್ನು ನನ್ನ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ವಾಹಿನಿಗೆ ಶೇರ್ ಮಾಡಿದ್ದೀನಿ, ಅಲ್ಲಿ ನೀವು ವಿವರವಾಗಿ ನೋಡ್ಕೊಳ್ಬೋದು. 2025-26ನೇ ಸಾಲಿಗೆ ಅದೊಂಚೂರು ಚೇಂಜ್ ಆಗಬೇಕಿತ್ತು. ಅದು 2026-27 ಆಗಬೇಕು ಸಾಲಿಗೆ. ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಹಂಚಿಕೆ ಮಾಡಲಾದ ತಾಲೂಕುವಾರು ಹುದ್ದೆಗಳ ಸಂಖ್ಯೆ ಇದೆ ಇಲ್ಲಿ ನೋಡಿ. ಇಲ್ಲಿ ಡಿವಿಷನ್ ಕೊಟ್ಟಿದ್ದಾರೆ, ಡಿಸ್ಟಿಕ್ಕು ಮತ್ತು ಬ್ಲ್ಯಾಕ್. ಏನಿದು ಡಿಸ್ಟಿಕ್ ಮತ್ತು ಬ್ಲ್ಯಾಕ್? ಇಲ್ಲಿ ಪ್ರತಿಯೊಂದು ಜಿಲ್ಲೆಯ ಅಂಡರಲ್ಲಿ ಬರ್ತಕ್ಕಂಥ ತಾಲೂಕುಗಳು ಇವೆಲ್ಲವೂ ಕೂಡ. ಫಾರ್ ಎಕ್ಸಾಂಪಲ್ ನೋಡಿ, ದೇವನಹಳ್ಳಿ PST ಮತ್ತು GPT ಪೋಸ್ಟು 122 ಇದೆ, ಇಲ್ಲಿ ಅಲಾಟ್ ಆಗಿರೋದು 110. ಸೊ ಹಾಗೆ ಇನ್ನು ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ ನೋಡಿ, ಹೊಸಕೋಟೆ PST GPT ಎಷ್ಟಿದೆ ಬರುತ್ತೆ 122, ಅಲಾಟ್ ಆಗಿರೋದು 110. ಈ ಥರ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳ ಹಂಚಿಕೆ ಆಗಿರ್ತಕ್ಕಂಥ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸುಮಾರು ಒಂದು 10 ಪೇಜ್ ಇದೆ ಇದು. ಸೊ ಅನೆಕ್ಸರ್ಸೇ ಹೆಚ್ಚು ಕಡಿಮೆ ಒಂದು 6-7 ಪೇಜ್ ಇದೆ. ಇನ್ನು ಜ್ಞಾಪನಾ ಪತ್ರ ಬಂದ್ಬಿಟ್ಟು ಅದೊಂದು 2 ಪೇಜ್ ಇದೆ, ಆಯಿತಾ. ಹಾಗಾಗಿ ಎಲ್ಲವೂ ಸೇರಿ ಸುಮಾರು 10 ಪುಟವನ್ನು ಒಳಗೊಂಡಿರ್ತಕ್ಕಂಥ ಒಂದು PDF ಪ್ರತಿ ಇದು 27ನೇ ತಾರೀಕು ಇಲಾಖೆಯಿಂದ ಸೊ ಬಿಡುಗಡೆ ಆಗಿರುವಂಥದ್ದು. ಎಲ್ಲವನ್ನ ಹೇಳಲಿಕ್ಕೆ ಹೋಗಲ್ಲ, ಈಗಾಗಲೇ ನಾನು ಶೇರ್ ಮಾಡಿದ ಟೆಲಿಗ್ರಾಮಲ್ಲಿ. ಸೊ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿದೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕು, ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ನೀವೊಂದು ಸಲ ಬೇಕಾದ್ರೆ ಈ ಜ್ಞಾಪನಾ ಪತ್ರನ ರೆಫರ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲವನ್ನು ನಾನೇ ನಿಮಗೆ ಇಲ್ಲಿ ಹೇಳಿದ್ದೀನಿ. ಧನ್ಯವಾದ.